ಇಲ್ಲ, ನನಗೆ ಅನಿಸಿದ್ದು ಏನು ಅಂದರೆ ರಿಯಲ್ ಸ್ಟಾರ್ ಅಂತ ಕರೆಕ್ಟಾಗಿ ಹೆಸರಿಟ್ಟಿದ್ದಾರೆ. ರಿಯಲ್ ಸ್ಟಾರು ರಿಯಲೇ ಹೇಳಬೇಕು, ರಿಯಾಲಿಟಿ ಹೇಳಿದ್ದಾರೆ. ನಾವೆಲ್ಲ ಬದುಕ್ತಾ ಇರೋದೇ ಒಂದು ಏನು ಹೇಳ್ತೀರ ಕನಸಿನ ಲೋಕದಲ್ಲಿ, ನಾವಿರೋದೇ ಕನಸಿನ ಲೋಕದಲ್ಲಿ. ರಿಯಲ್ ಲೋಕಕ್ಕೆ ನಾವು ಬರೋದೇ ಇಲ್ಲ, ಅದಕ್ಕೆ ನಮ್ಮನ್ನು ಮನಸ್ಸು ಅನ್ನೋದು. ಅದರಿಂದ ರಿಯಲ್ ಲೋಕಕ್ಕೆ ಬಂದಾಗ ಮಾತ್ರ ಈ ಸಿನಿಮಾ ಎಲ್ಲರಿಗೂ ಅರ್ಥ ಆಗಿಬಿಡುತ್ತೆ. ತುಂಬ ನೀಟಾಗಿದೆ, ಕ್ಲಮ್ಸಿ ಮಾಡಿದ್ದಾರೆ, ಏನೇನೋ ತಲೆ ಕೆಡಿಸಿದ್ದಾರೆ ಅಥವಾ ಫೋಕಸ್ ಮಾಡುವಂತ ಹೇಳಿದ್ದಾರೆ, ಅರ್ಥ ಆಗ್ತಾ ಇಲ್ಲ. ಆ ಥರ ಎಲ್ಲ ಈ ಸಿನಿಮಾದಲ್ಲಿ ಉಪೇಂದ್ರ ಅವರು ಮಾಡಿಲ್ಲ ಅಂತ ನನಗನ್ನಿಸ್ತಾ ಇದೆ. ಸ್ಟ್ರೈಟ್ ನರೇಷನಲ್ಲಿದೆ ಸಿನಿಮಾ, ಕ್ಲೀನಾಗಿ ಅರ್ಥ ಆಗುತ್ತೆ. ಅವ್ರು ಹೇಳಿರೋದು ಒಂದು ಪದ ಮಾತ್ರ ಸತ್ಯ, ಫೋಕಸ್ ಮಾಡಿದ್ರೆ ನಾವೇ, ನಮ್ಮ ಬ್ರೈನೇ ಪ್ರತಿಯೊಂದು ನಮ್ಮಲ್ಲಿ ಆಗ್ತಾ ಇರೋದು ಈಗ ಏನಾಗ್ತಾ ಇದೆ ಅಷ್ಟನ್ನು ಕರೆಕ್ಟಾಗಿ ಏನು ಆಗಬೇಕು ಅನ್ನೋದನ್ನು ಕೂಡ ಹೇಳಿದ್ದಾರೆ. ಅಷ್ಟರಲ್ಲಿ ಕಟ್ ಮಾಡಿದ್ದಾರೆ. ನಿಜವಾಗ್ಲೂ ಸರ್, ಎಂಥ ಅದ್ಭುತವಾದ ಸೆಟ್ಗಳನ್ನ ಹಾಕಿ ಕನ್ನಡ ಸಿನಿಮಾಗಳನ್ನ ಈ ಲೆವೆಲಲ್ಲಿ ತೆಗೆಯೋದಿದೆಯಲ್ಲ, ಅದ್ಭುತ ಸರ್ ಗ್ರೇಟ್. ಯಾಕೆಂದರೆ ಪ್ರತಿಯೊಂದು ನಾನು ಶೂಟಿಂಗಲ್ಲಿ ಇದ್ನಲ್ಲ, ಎಷ್ಟು ಸೆಟ್ ಹಾಕಿದ್ದಾರೆ, ಎಷ್ಟು ಗ್ರ್ಯಾಂಡ್ ವರ್ಕು, ಕಷ್ಟಪಟ್ಟು ಸಿನಿಮಾನ ತೆಗೆದಿದ್ದಾರೆ. ಭಾಳ ಚೆನ್ನಾಗಿದೆ. ಅರ್ಥ ಮಾಡ್ಕೊಳ್ಳೋದು ಬಿಡೋದು ಅದು ಆಮೇಲೆ ಪ್ರಶ್ನೆ. ಫಸ್ಟು ಏನು ಹೇಳ್ತಿದ್ದಾರೆ ಅಥವಾ ಸಿನಿಮಾ ಹೆಂಗೆ ತೆಗೆದಿದ್ದಾರೆ, ಯಾವ ಲೆವೆಲಿದೆ, ಎಷ್ಟು ಗ್ರ್ಯಾಂಡಾಗಿದೆ ಅನ್ನೋದನ್ನು. ಸಿನಿಮಾ ಇರೋದೇ ಎಂಟರ್ಟೈನ್ಮೆಂಟ್, ಆ ಎಲ್ಲ ಎಂಟರ್ಟೈನ್ಮೆಂಟ್ ಸಿನಿಮಾದಲ್ಲಿದೆ. ಎಲ್ಲ ನಮ್ಮ ಆಡಿಯನ್ಸು ಬಂದು ಸಿನಿಮಾ ನೋಡ್ಬೇಕಷ್ಟೇ, ಖುಷಿಯಾಗಿ ಬಂದರೆ ಎಂಜಾಯ್ ಮಾಡ್ಬೋದು. ಅದೇ ಉಪೇಂದ್ರ ರಿಯಲ್ ಸ್ಟಾರ್, ರಿಯಾಲಿಟಿ ತೋರಿಸಿದ್ದಾರೆ. ರಿಯಾಲಿಟಿನ ಬಯಸೋರು, ಕನಸಿನ ಲೋಕದಿಂದ ರಿಯಲ್ ಲೋಕಕ್ಕೆ ಬರೋರು ಬಂದು ನೋಡಿ. ನಮಸ್ಕಾರ. ನಾವು ಈ ಹೆಸರಿನಿಂದ ಕೇಳಿದಾಗ್ಲೇ ಏನಿರ್ಬೋದು ಅಂತ ಅನ್ನೋವಂಥದ್ದು. ಉಪ್ಪಿ ಸರ್ ಅವರ ಕ್ರಿಯೇಟಿವಿಟಿಯ ಬೌಂಡ್ರೀಸ್ ಇದೆಯಲ್ಲ, ಆ ಬೌಂಡ್ರೀಸನ್ನು ಮತ್ತೆ ಮುರಿಯೋದಕ್ಕೆ ಉಪ್ಪಿ ಸರ್ ಕೈಲಿ ಮಾತ್ರ ಸಾಧ್ಯ ಅನ್ನೋದಕ್ಕೆ ಮತ್ತೆ ಈ ಸಿನಿಮಾ ಅದನ್ನು ನಿರೂಪಿಸಿದೆ. ಯಾಕಂತಂದರೆ ನಾವೇನೇನೋ ಅಂದ್ಕೊಂಡಿರ್ತೀವಿ. ಯಾಕಂದರೆ ಅವರು ಈ ಟೈಟಲಿಂದ ಹಿಡ್ಕೊಂಡು ಒಂದು ಹೊಸತನವನ್ನು ಶುರು ಮಾಡುವಂಥದ್ದು. ನನಗೆ ಈ ಸಿನಿಮಾದಲ್ಲಿ ಅನಿಸಿದ್ದು, ಪ್ರತಿಯೊಂದು ಫ್ರೇಮ್ನಲ್ಲೂ, ಪ್ರತಿಯೊಂದು ಸೀನ್ನಲ್ಲೂ ಕೂಡ ನೀವು ನಿಮ್ಮದೇ ಆದಂಥ ಆಯಾಮದಲ್ಲಿ ಎಷ್ಟು ಡಿಕೋಡ್ ಮಾಡ್ತಾ ಹೋಗ್ತಿರೋ ಅಷ್ಟೂ ಕೂಡ ಒಂದಿಷ್ಟು ವಿಚಾರಗಳನ್ನು ಒಳಗಡೆ ಇಟ್ಟಿರುವಂಥದ್ದು. ಬಹಳ ವರ್ಷ ಆಗಿತ್ತು ಸರ್ ಅವರ ನಿರ್ದೇಶನದ ಒಂದು ಸಿನಿಮಾ ಬಂದು. ಆ್ಯಕ್ಚುಲಿ ನಾನು ಅವರ ಡೈರೆಕ್ಷನ್ ವಿಚಾರಕ್ಕೆ ಅಂತ ಬಂದಾಗ ನಾನು ಅವ್ರ ದೊಡ್ಡ ಫ್ಯಾನು. ನಾನು ಭಾಳ ಮಿಸ್ ಮಾಡ್ಕೊಳ್ತಾ ಇದ್ದೆ ಅವರ ಇಸಮ್ ಇದೆಯಲ್ಲ, ಉಪ್ಪಿ ಸರ್ ಅವರ ಇಸಮ್ನ ಭಾಳ ನಾವು ಮಿಸ್ ಮಾಡ್ಕೊತಾ ಇದ್ವಿ. ಆಗಿರ್ಬೋದು, ಉಷ್ ಆಗಿರ್ಬೋದು, ಉಪೇಂದ್ರ ಆಗಿರ್ಬೋದು, ಇದು ಎಲ್ಲನೂ ಕೂಡ ಹಾಗೆ ಬಂದು ಹೋಗುತ್ತೆ. ನೀವು ಫಿಲಾಸಫಿ ಅಂತ ತೊಗೊಂಡ್ರೆ ಫಿಲಾಸಫಿಕಲ್ಲಾಗಿ ಸಿನಿಮಾನ ಹೇಳ್ತಾರೆ, ಲಾಜಿಕ್ ಅಂತ ತೊಗೊಂಡ್ರೆ ಲಾಜಿಕಲ್ಲಾಗಿ ಹೇಳ್ತಾರೆ, ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಎಂಟರ್ಟೈನ್ಮೆಂಟಾಗಿ ಹೇಳ್ತಾರೆ. ಇದು ಸಮಗ್ರವಾದಂಥ ಒಂದು ಪ್ಯಾಕೇಜ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮತ್ತೊಮ್ಮೆ ಉಪ್ಪಿ ಅವರ ಎಷ್ಟು ಜನ ಫ್ಯಾನ್ಸ್ ಇದ್ದೀವಿ ನಾವೆಲ್ಲರೂ ಕೂಡ. ಸೊ ನಮ್ಮೆಲ್ಲರಿಗೂ ಒಂದು ಭಾಳ ಅದ್ಭುತವಾದಂಥ ಒಂದು ಸಿನಿಮಾ ಬಂದಿದೆ. ಈ ಸಿನಿಮಾ ತಮ್ಮೆಲ್ಲರಿಗೂ ಕೂಡ ಇಂಥ ಯಾವುದೇ ವಯಸ್ಕರಾಗಿರ್ಬೋದು, ಯಾವುದೇ ಜಾನರ್ನ ಇಷ್ಟಪಡುವಂಥವ್ರಾಗಿರ್ಬೋದು, ಎಲ್ಲ ಜಾನರ್ಗೂ ಇಷ್ಟ ಆಗುವಂಥ ಒಂದು ಸಿನಿಮಾ UI. ಖಂಡಿತವಾಗಲೂ ವರ್ಷವನ್ನು ಕೊನೆಗೊಳಿಸುವ ಇದರಲ್ಲಿ ಭಾಳ ಒಂದು ಒಳ್ಳೆಯ ನೋಟಿನಲ್ಲಿ ಕನ್ನಡ ಇಂಡಸ್ಟ್ರಿ ಇವತ್ತು ಈ ವರ್ಷವನ್ನು ಮುಗಿಸ್ತಾ ಇದ್ದೀವಿ. ಉಪ್ಪಿ ಸರ್ ಅವರ ಈ ಒಂದು ಜರ್ನಿ ನಿರಂತರವಾಗಲಿ. ಇದ್ರ ಮುಖಾಂತರ ನಾನು ಒಂದೇ ಒಂದು ಕೇಳ್ಕೊಳ್ತೀನಿ ಅವ್ರ ಹತ್ರ, ಡೈರೆಕ್ಷನ್ ವಿಚಾರಕ್ಕೆ ಅಂತ ಬಂದಾಗ ದಯವಿಟ್ಟು ಈ ಗ್ಯಾಪ್ ಕೊಡಬೇಡಿ. ಆದಷ್ಟು ಬೇಗ ಆಗಾಗ ನಿಮ್ಮ ಡೈರೆಕ್ಷನ್ನ ಸಿನಿಮಾ ಬರ್ತಾ ಇರಲಿ ಅಂತ ಕೇಳ್ಕೊಳ್ತಾ, ಒನ್ಸ್ ಅಗೇನ್ ಐ ವಿಶ್ ದಿ ಎಂಟೈರ್ ಟೀಮ್ ಆಫ್ UI ಅ ವೆರಿ 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 ಬೆಸ್ಟ್ ಆಫ್ ವಿಶಸ್. ಉಪ್ಪಿ ದಾದಾ ಸಿನಿಮಾ ಯಾವತ್ತೂ ಒಂದು ಸಿಂಪಲ್ ವೇಯಲ್ಲಿ ಯಾವತ್ತೂ ಒಂದು ಕಥೆನ ಹೇಳಿಲ್ಲ. ಸಮಾಜಕ್ಕೆ ಒಂದು ತುಂಬ ಇಂಪಾರ್ಟೆಂಟ್ ಮೆಸೇಜನ್ನು ಒಂದು ಅವ್ರದ್ದೇ ಆದಂಥ ರೀತಿಯಲ್ಲಿ ಯಾವತ್ತೂ ಅವ್ರ ಸಿನಿಮಾಲಿ ಕೊಟ್ಕೊಂಡ್ಬಂದಿದ್ದಾರೆ. ಇವತ್ತು ಅಷ್ಟೇ ತುಂಬ ಕಾಂಪ್ಲೆಕ್ಸ್ ವೇಯಲ್ಲಿ ಈ ಯೋಚನೆ ಅದನ್ನು ಅರ್ಥ ಮಾಡಿಕೊಂಡ್ರೆ ಸಿಂಪಲ್ ಆಗಿದೆ, ಬಟ್ ಅವರು ಹೇಳೋ ರೀತಿ ತುಂಬ ಕಾಂಪ್ಲೆಕ್ಸು. ಪ್ರಜಾಕೀಯಲ್ಲೂ ಅದೇ ರೀತಿ ಹೇಳಕ್ಕೆ ಹೊರಟಿದ್ರು, ಸಿನಿಮಾಲ್ಲೂ ಅದೇ ರೀತಿ ಹೇಳಕ್ಕೆ ಹೊರಟಿದ್ದಾರೆ. ಇವತ್ತು ನಾವು ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಆ ಸಿನಿಮಾಲಿ ಏನು ತೋರಿಸಿದಾರೋ ನಮ್ಮ ಭವಿಷ್ಯ ಹಾಗೇ ಇರುತ್ತೆ, ಅಷ್ಟೇ ಹೇಳ್ಬಲ್ಲ. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್ hello ಸರ್, ಕಂಗ್ರ್ಯಾಟ್ಸ್. ಆ್ಯಂಡ್ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಅಭಿನಂದನೆಗಳು. ರೀಶ್ಮಾ ತುಂಬ ಮುದ್ದಾಗಿ ಕಾಣ್ತಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನಲ್ಲಿ.
ನಮ್ಮ ಯಜಮಾನರು ಮತ್ತು ಉಪ್ಪಿ ಸರ್ ತುಂಬ ಕ್ಲೋಸ್ ಫ್ರೆಂಡ್ಸು. ಅವ್ರ ಥಾಟ್ಸು ಐಡಿಯಾಸ್ ಎಲ್ಲ ನಮ್ಮ ಯಜಮಾನ್ರಿಗೆ ಸ್ವಲ್ಪ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಅವ್ರಿಗೊಂದು ಅಷ್ಟು ಪ್ರಶ್ನೆಗಳು ಕೇಳ್ತಾ ಇದ್ದೆ ನಾನು, ಇದೇನು ಅದೇನು ಅಂತ. ಅರ್ಧದಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಆಮೇಲೆ ಅವರು ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟ ಮೇಲೆ ಐ ಅಂಡರ್ಸ್ಟುಡ್ ಆ್ಯಂಡ್ ಐ ಥಿಂಕ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್ ನಾವು ಇವತ್ತು ಮಾಡ್ತಿರೋ ತಪ್ಪುಗಳನ್ನ ನಮ್ಮ ಮುಂದೆ ಕಣ್ಣು ಮುಂದೆ ಎತ್ತು ಹಿಡಿದಿದ್ದಾರೆ ಉಪ್ಪಿ ಸರ್. ಅದನ್ನು ನೋಡಿ ನಾವೆಲ್ಲ ನಮ್ಮ ರೀತಿಗಳನ್ನ ತಿದ್ಕೋಬೇಕು, ಅಷ್ಟೇ ಇರೋದು ಮೆಸೇಜು. ನಾನು ಸಿನಿಮಾ ಮೈಸೂರಲ್ಲಿ ನೋಡಿದ್ದೆ, ಸ್ಕೂಲಲ್ಲಿದ್ದೆ ನಾನು ಅವಾಗ. ನಮ್ಮ ದೊಡ್ಡಮ್ಮ ನಮ್ಮೆಲ್ಲರೂ ಕಸಿನ್ಸ್ನೆಲ್ಲರೂ ಕರ್ಕೊಂಡು ಹೋಗಿದ್ರು. ಆವಾಗ ಎಷ್ಟು ತಲೆ ಕೆಡಿಸಿದ್ರು ಇವಾಗಲೂ ಅಷ್ಟೇ ತಲೆ ಕೆಡತ್ತೆ. ಬಟ್ ಸ್ವಲ್ಪ ಯೋಚನೆ ಮಾಡಿದರೆ ತುಂಬ ಸಿಂಪಲ್ ಮೆಸೇಜ್ ಒಂದು ನಮಗೆ ನಮ್ಮ ತಪ್ಪುಗಳನ್ನ ತಿದ್ಕೊಳ್ಳೋಕೆ ಅವರೊಂದು ಐಡಿಯಾ ಕೊಟ್ಟಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್. ಆ್ಯಂಡ್ ಇನ್ನೇನು ನಾ ಹೇಳೋದು ಏನು ಬಾಕಿ ಇಲ್ಲ. ನೋಡಿ ಬನ್ನಿ, ನಿಮ್ಮ ತಪ್ಪುಗಳು ಗೊತ್ತಾಗುತ್ತೆ, ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ, ಒಂದೊಳ್ಳೆ ಸಿನಿಮಾ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಆಮೇಲೆ ಇನ್ನೊಂದು ವಿಷಯ, ನನ್ನ ಪ್ರಕಾರ ಇನ್ಸೆಪ್ಷನ್ ಅನ್ನೋ ಒಂದು ಸಿನಿಮಾ ಹಾಲಿವುಡಲ್ಲಿ ಬಂದಿತ್ತು, ಕ್ರಿಸ್ಟೋಫರ್ ನೋಲನ್ದು. ಇಟ್ ವಾಸ್ ಅ ವೆರಿ ಕಾಂಪ್ಲೆಕ್ಸ್ ಸಿನಿಮಾ. ಅದನ್ನು ಅರ್ಥ ಮಾಡ್ಕೊಳ್ಳೋದು ಇವತ್ತು ಉಪ್ಪಿದಾದ ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಪ್ರೂವ್ ಮಾಡಿದ್ದಾರೆ ದಟ್ he is a very complex mind and a brilliant director. I think he's one of the best director the world has seen according to me. Thank you.